ಯಾರಿನಿ ಮೋಹಿನಿ ಮನೆ ಹಾಡಿ ನಿನಗೆ ಚೆನ್ನಾಗಿ ತಲೆ ಕೆಡಿಸಿದಾಳೆ. ಅವಳನ್ನ ನಂಬ್ಕೊಂಡು ಹೋದ್ರೆ ನೀನು ಹಾಳಾಗ್ತೀಯ. ನಿನ್ನ ಮಗ ಮುತ್ತು ನಿನ್ನ ಪರ ಮಾತಾಡ್ತಿದ್ದಾನೆ ಅಂತ ಜಾಸ್ತಿ ಬೇಗಬೇಡ. ಹೇಗ್ ಗೊತ್ತಾಗುತ್ತೆ? ಯಾರು ಹೇಳ್ತಾರೆ? ನೀ ಹೇಳ್ತೀಯಾ? ಯಾರು ಏನೇ ಹೇಳಿದ್ರು ಅವನು ನಂಬೋದು ಈ ಚಿಕ್ಕಮ್ಮನ್ನೇ. ನಿಮ್ ವಂಶನ ನಿರ್ವಂಶ ಮಾಡಬೇಕು ಅಂತ ಕಾಯ್ತಿರೋರು ನಾವು ನಿಮ್ ಮನೆಗೆ ಹೆಣ್ಣು ಕೊಡ್ತೀವ? ಅದಕ್ಕೂ ಮೀರಿ ಹಾಗೆ ಒಂದ್ ವೇಳೆ ಮದುವೆ ಆದ್ರೆ ಮತ್ತೆ ಆ ಹುಡುಗಿ ಮನೆಗೆ ವಿಧವೆ ಆಗಿ ಬರ್ಬೇಕು. ಅಲ್ಲಿವರೆಗೂ ನನ್ನ ಕಡಲೆಪುರಿ ತಿಂತಾರ್ತೀನ. ಮೈ ಮುಟ್ ನೋಡು ಯಾರು ಅಂತ ತೋರಿಸ್ತೀನಿ. ಮುಸ್ಕಾದ್ಮೇಲೆ ಮೂಲೆಯಲ್ಲಿ ಬಿದ್ದಿರೋದು ಬಿಟ್ಟು ತೊಡೆ ತಟಕ್ ಬಂದಿದ್ಯಾ, ತಲೆ ತೆಗೆದು ಬಿಡ್ತೀನಿ. ನಾನು ನೋಡ್ತೀನಿ. ಕೊಚ್ಚೋ ಕೊಚ್ಚೋ ನೋಡೋಣ. ತಿಪ್ಪರ್ಲಾಗ ಹಾಕಿದ್ರು ನಮ್ಮ ಯೋಗ್ಯತೆಗೆ ಸರಿ ಹೋಗೋದಿಲ್ಲ ನೀವು. ಇಂಥ ತಲುಪುಡಿಕೆ ಕೆಲಸ ಬಿಟ್ಟು ಗಂಡ ಹೆಂಡತಿ ಇಬ್ರು ನೆಟ್ಟಿಗೆ ಬದುಕೋದು ಕಲ್ತ್ಕೊಳ್ಳಿ. ಬೈರಾ ನಡಿ. ತಟ್ಟೆ ತಗೊಂಡು ಹೋಗಲೇ. ಇಲ್ಲ ಗೋವಿಂದಪ್ಪ, ಇದರಲ್ಲಿ ಯಾವುದೂ ನಮ್ಮ ಮುತ್ತಿಗೆ ಸೂಟ್ ಆಗಲ್ಲ. ನಮ್ಮ ಮನೆಗೆ ಬರೋ ಹುಡುಗಿಗೆ ರೂಪ ಮುಖ್ಯ ಅಲ್ಲ, ಗುಣ ತುಂಬ ಮುಖ್ಯ. ನಮ್ಮ ಮುತ್ತು ಈಗಾಗಲೇ ತುಂಬ ಜೀವನದಲ್ಲಿ ನೊಂದೋಗಿದ್ದಾನೆ. ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ನಮ್ಮನ್ನು ಅನುಸರಿಸ್ಕೊಂಡು ಮುತ್ತನ್ನು ಅನುಸರಿಸ್ಕೊಂಡು ಹೋಗಬೇಕು. ಸರಿ ಅಮ್ಮವ್ರೆ, ನಾಳೆ ಇನ್ನೊಂದಷ್ಟು ಫೋಟೋಸ್ ತರ್ತೀನಿ. ಅವನೇನೋ ಹೇಳ್ತಾನೆ ನೀನು ನೋಡಿದ್ರೆ ಸಾಕು ಅಂತ. ಹಾಗಂತ ನಾನು ಉಡಾಫೆ ಮಾಡೋಕ್ಕಾಗತ್ತಾ? ನನ್ನ ಮುತ್ತು ಹತ್ತೂರು ಮೆಚ್ಚೋ ಅಂತ ಹುಡುಗ. ನನ್ನ ಮನೆಗೆ ಬರೋ ಹುಡುಗಿನೂ ಹಾಗೇ ಇರಬೇಕು. ನಾವು ಮುತ್ತುಗೆ ಹೆಣ್ಣು ಹುಡುಕದೇ ಇರೋ ಊರೇ ಇಲ್ಲ. ಎಲ್ಲಿದ್ದಾಳೋ ಆ ಹುಡುಗಿ. ಅಕ್ಕ ಮುತ್ತು ಬಂದ. ನನಗೂ ಅದೇ ಟೆನ್ಷನ್ ಆಗೋಗಿದೆ ಗೋವಿಂದಪ್ಪ. ಹೌದೌದು, ನಮ್ಮ ಅಕ್ಕಂಗೆ 24 ಗಂಟೆನೂ ಮುತ್ತು ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅವನ್ಗೊಂದು ಮದ್ವೆ ಆಗೋವರೆಗೂ ನಮ್ಮ ಅಕ್ಕ ನಿದ್ರೆ ಮಾಡೋ ಹಾಗೆ ಇಲ್ಲ. ಮುತ್ತು ಏನ್ ಚಿಕ್ಕಮ್ಮ? ಗೋವಿಂದಪ್ಪ ಒಂದಷ್ಟು ಹುಡುಗಿರ್ ಫೋಟೋ ತಂದಿದ್ರು. ಅದ್ರಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ನೀನೊಂದ್ಸತಿ ನೋಡ್ತೀಯಾ, ನಿನಗೆ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ? ಏನ್ ಚಿಕ್ಕಮ್ಮ ನೀವು? ನಿಮ್ ಮನ್ಸಿಗೆ ಇಷ್ಟ ಆಗದಿರೋ ಹುಡುಗಿ ನನ್ ಮನ್ಸಿಗೆ ಇಷ್ಟ ಆಗ್ತಾಳ? ನನ್ ಬಗ್ಗೆ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಅದೆಲ್ಲ ಏನ್ ಬೇಡ, ನೀವೇ ನೋಡಿ. ಆಮೇಲೆ ಇನ್ನೊಂದು ವಿಷಯ ಚಿಕ್ಕಮ್ಮ, ಈ ಹುಡುಗಿ ನೋಡೋದಲ್ಲ ನಂಗೆ ಸೆಟ್ ಆಗಲ್ಲ. ಏನೋ ಲಾಯರ್ ಹೇಳಿದ್ರಲ್ಲ ಅಂತ ಮದ್ವೆಗೆ ಒಪ್ಕೊಂಡಿದ್ದೀನಿ. ಹಾಗಂತ ದಾರಿಲಿ ಹೋಗೋರ್ನೆಲ್ಲ ನಿನಗೆ ಕಟ್ಟಕ್ಕಾಗತ್ತಾ ಮುತ್ತು? ಅಯ್ಯೋ ಆಗಲ್ಲ ಚಿಕ್ಕಮ್ಮ. ನಿಮ್ಮ ಮಾತಿಗೆ ಯಾವತ್ತಾದ್ರೂ ಎದುರಾಡಿದ್ದೀನಾ? ಮದ್ವೆ ವಿಚಾರದಲ್ಲೂ ಅಷ್ಟೇ. ನಿನಗಿಷ್ಟ ಇಲ್ಲದೆ ಇದ್ರು ನನ್ನ ಮೇಲಿನ ಪ್ರೀತಿಗೆ ಹ್ಞೂ ಅಂದರೆ ಆಮೇಲೆ ಕಷ್ಟ ಆಗತ್ತಲ್ವಾ ಮುತ್ತು? ಅದೆಲ್ಲ ಏನಾಗಲ್ಲ ಚಿಕ್ಕಮ್ಮ. ನೀವು ನೋಡೋ ಹುಡುಗಿ ನನಗೆ ಖಂಡಿತ ಇಷ್ಟ ಆಗೇ ಆಗ್ತಾಳೆ. ನನ್ನ ಮನ್ಸಿನ ಕನ್ನಡಿ ನೀವು. ಹುಡುಗಿ ನಿಮ್ಗಿಷ್ಟ ಆದ್ರೆ ನನ್ನ ಮುಖ ಕೂಡ ನೋಡೋದಿಲ್ಲ, ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ. ಸರಿ ಚಿಕ್ಕಮ್ಮ, ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಸರಿ ಅಮ್ಮ, ನಾಳೆ ನಾನು ಇನ್ನೊಂದಷ್ಟು ಫೋಟೋಸ್ ತರ್ತೀನಿ. ಆತರ ಪಡೋದು ಬೇಡ ಗೋವಿಂದಪ್ಪ. ಬೇಕಾದರೆ ನಾನೇ ಹೇಳಿ ಕಳಿಸ್ತೀನಿ. ಸರಿ ಅಮ್ಮ, ಬರ್ತೀನಿ ನಾನು. ಏನಾಗಿದೆ ಅಕ್ಕ ನಿನ್ಗೆ? ತಲೆ ಕೆಟ್ಟಿದ್ಯಾ? ನೀನ್ ತೋರಿಸಿದ ಹುಡುಗಿಗೆ ಕಣ್ ಮುಚ್ಕೊಂಡು ತಾಲಿ ಕಟ್ತೀನಿ ಅಂತ ಹೇಳ್ತಿದ್ದಾನೆ ಮುತ್ತು. ಯಾವುದೋ ಒಂದು ತಂದು ಕಟ್ಟೋದ್ ಬಿಟ್ಟು ಬ್ರೋಕರ್ನ ವಾಪಸ್ ಕಳಿಸ್ಬಿಟ್ಟಲ್ಲ.
ನನ್ನ ರಕ್ತನೇ ಹಂಚ್ಕೊಂಡು ಹುಟ್ಟಿದೀಯ, ಆದರೂ ನಿನಗೆ ಈ ಜನ್ಮದಲ್ಲಿ ನನ್ನ ಬುದ್ಧಿ ಬರಲ್ಲ. ಮುತ್ತು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಡಿದ ನಾಟಕ ಇದು. ಅವನೇನಂತನಕ್ಕ? ನೀನ್ ಹೇಳಿದಕ್ಕೆಲ್ಲ ಹ್ಞೂ ಅಂತಾನೆ ಅಂತ ಇಡೀ ಊರಿಗೆ ಗೊತ್ತು. ಮೊದಲು ಆ ಧೈರ್ಯ ನನಗಿತ್ತು. ಬೆಳ್ಳಿ ಬಂದ್ಮೇಲೆ ಎಲ್ಲಿ ನನ್ನ ಮಾತು ಮೀರ್ಬಿಡ್ತಾನೋ ಅನ್ನೋ ಹೆದರಿಕೆ ಇತ್ತು. ಅದು ಇವತ್ತು ಕ್ಲಿಯರ್ ಆಯ್ತು. ಮತ್ತೆ ಯಾಕಕ್ಕ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಇದ್ರಲ್ಲಿ ಯಾವ್ದಾದ್ರು ಒಂದು ಹುಡುಗಿ ನೋಡಿದ್ರೆ ಆಗೋಗ್ತಿತ್ತು. ಹಾಗಂತ ಯಾವಳನ್ನೋ ಕರ್ಕೊಂಡು ಬಂದು ಮನೆ ತುಂಬಿಸ್ಕೊಂಡ್ರೆ ನಾವು ಹೇಳಿದ ಕಡೆ ಸೈನ್ ಹಾಕ್ತಾಳ? ಅದಕ್ಕೊಬ್ಳು ರೆಡಿ ಇದ್ದಾಳೆ. ಅವಳು ಮನೆಗೆ ಬಂದ್ಮೇಲೆ ಮುತ್ತುಗೆ ಹೇಗೆ ಮೋಡಿ ಮಾಡ್ತಾಳೆ ನೋಡ್ತಾ ಇರು. ಆಗ ಗೊತ್ತಾಗುತ್ತೆ ನಿನಗೆ ಈ ನೀಲಾಂಬರಿ ಏನು ಅಂತ. ಯಾವ್ದು ಪೀಸು ಹೀರೋಣಿಕ್ಕಿಂತಲೂ ಚೆನ್ನಾಗಳಲ್ಲೋ. ಅದನ್ನ ಸೂಪರ್ ಆಗಲ್ಲ ನಾವು. ಏಯ್ ಬಂದೂರ್ತಿರ ಕೊಬ್ಬಿದ ಕಣೋ. ಬರ್ಲಿ ಕೊಬ್ಬೆಲ್ಲ ಇಳಿದು ಕಳ್ಸೋಣ. You rascals! You idiots! ನನ್ ಕಾರಿಗೆ ಕಲ್ಲು ಹೊಡಿತೀರಾ? ಎಷ್ಟೋ ಕೊಬ್ಬು ನಿಮಗೆ? ಅಮ್ಮನೆ ನಮ್ಮ ಮುಖಕ್ಕೆ ಕೊಚ್ಚಾರಿಸ್ತಾ ನಿನ್ಗೆ ಅಷ್ಟೇ ಕೊಬ್ಬು. ಕೊಬ್ಬಿರೋರ್ಗೆ ಆ ಕಾರಲ್ಲಿ ಕೂರೋಕ್ ಸಾಧ್ಯ. ಆ ಕಾರಿನ ಬೆಲೆ ಎಷ್ಟು ಅನ್ಕೊಂಡಿದ್ದೀರಾ? 50 lakhs, 50 ಲಕ್ಷ. ಆ ಕಾರ್ನ ತೊಳೆಯೋ ಯೋಗ್ಯತೆ ನಿಮ್ಗಿಲ್ಲ. ಏಯ್ ಸುಮ್ನೆ ಕೂತಿರೋ ಮೇಲೆ ಕೊಚ್ಚಾರ್ಸಿ ತಪ್ಪೆಲ್ಲ ನಿಂದ ಇಟ್ಕೊಂಡು ಎಷ್ಟೇ ದಿಮಾಕಲ್ಲಿ ಮಾತಾಡ್ತೀಯಾ? ಈ ದಿಮಾಕಲ್ಲಿ ಮಾತಾಡ್ದಾರ ನಿಮ್ಮೂರ್ಲಿಟ್ಕೋ, ನಮ್ಮ ಹತ್ರ ಅಲ್ಲ. ನಾವು ಪಕ್ಕ ಲೋಕಲ್. ಏಯ್ ಇಳ್ಸೋ ಕೈನಾ. ನಿಮ್ಮಂತ ಖಾಲಿ ಪೋಲಿಗಳಿಗೆಲ್ಲ ಹೆದ್ರೋಳಲ್ಲ ನಾನು. ನೀನ್ ಲೋಕಲ್ ಆದ್ರೆ ನಾನು ರಾಯಲ್. ಈ ಮಾಯಾ ಕಣೋ. ಚಿಟ್ಗೆ ಹೊಡೆಯೋಷ್ಟ್ರಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಳ್ಸಿ ರುಬ್ಬಿಸ್ತೀನಿ. ನೋಡ್ತೀಯೇನೋ? ಅಯ್ಯೋ ಮೇಡಮ್ ತಪ್ಪಾಯ್ತು ಮೇಡಮ್. ಏಯ್ ಮೇಡಮ್ ಅವ್ರು ಹೇಳ್ತಾರೆ ಎದ್ರುಕೊಳ್ಳೋ. ಅಕ್ಕಿ ನೋಡಕ್ಕೆ ಕಲರ್ಫುಲ್ ಆಗಿದೆ ಅಂತ ಮಾತಾಡಕ್ ಬಿಟ್ರೆ ರಕ್ಕೆನ ಸಿಕ್ಕಾಪಟ್ಟೆ ಆರಾಡ್ತದೆ. ಸಿಕ್ಕಾಪಟ್ಟೆ. ಏಯ್ ರಕ್ಕೆನ ಕಟ್ ಮಾಡ್ಬಿಡ್ತೀನಿ, ಇಟ್ಕೊಳ. ಗೊತ್ತಾಯ್ತಾ ಈ ಮಾಯನ್ ಪವರ್ ಏನು ಅಂತ? ನನ್ ಮೈ ಮುಟ್ಟಬೇಕಾಗಿತ್ತು ಮಗನೇ, ತೋರಿಸ್ತಿದ್ದೆ. ನಿಂತ್ಕೊಳ. ಗೊತ್ತು ಗುರಿ ಇಲ್ದೇನೆ ನಮ್ಮೂರ್ಗೆ ಬಂದು ನನ್ ಕೆನ್ನೆಗೆ ಹೊಡಿತ್ಯಾ? ಎಷ್ಟೇ ಕೊಬ್ಬು ನಿನ್ಗೆ. ಇವತ್ತಿನ ಸುಮ್ನೆ ಬಿಡಲ್ಲ. ನಿನ್ ಗೊತ್ತಿ ಕಾಣಿಸ್ತೀನಿ. ಬಿಡು. ಕಿಚ್ಚು ಕಾಪಾಡಕ್ಕೆ ಕಿಚ್ಚು ಎಷ್ಟು ಬೇಕು ಕಿಚ್ಚು. ಸತ್ರು ಇಲ್ಲಿ ಒಂದು ಯಾರ ಪಿಳ್ಳೆನೂ ಕೇಳಲ್ಲ. ಕಾಪಾಡಿ. ಈ ಕಾರ್ ತೋ ಯೋಗ್ಯತೆ ಇಲ್ಲ ಅಂತಲ್ಲ. ಇದೇ ಕಾರ್ ಒಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು.
ಬರ್ತಾ ಇದೆ. ಏನಾಯ್ತು? ಯಾರಾದ್ರು ಕಾರಲ್ಲಿ? ಎಂತೇನ ಯಾರಿಗೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಮೈಸೂರಾಗ ಫಲ್ಗಳು ಕೂತಿದ್ದಾರೆ. ಏನಾದ್ರು ಎಲ್ಲಿ ಬೇಕಿತ್ತಾ? ಆರಾಮಾಗಿದೆ, ನೀವು ಹೋಗಿ ನಮ್ಗೆ. ಸರಿ, ಹುಷಾರಾಗಿ ಕರ್ಕೊಂಡೋಗಿ. ಮುತ್ತು ಮಾವ, ನನ್ ಕೇಳಕ್ ಯಾರು ಇಲ್ಲ ಅಂತ ಅಂದ್ಯಲ್ಲ, ನೋಡಿಲ್ಲಿ ನಮ್ ಮುತ್ತು ಮಾವ ಇದಾರೆ. ಬಾ ಮನೆ. ಬಾ ಮನೆಗೆ ಹೋಗೋಣ. ಮಾವ, ನನ್ ಕಾರ್ ಅದಾದ್ಮೇಲೆ ನೋಡ್ಕೊಳ್ಳೋಣ. ಬಾ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ. ಮಾಯಾ, ಏನಾಯ್ತು? ಆರಾಮಾಗಿದೆಯಾ ತಾನೇ? ಹಾ ಮಾವ, ಅಲ್ಲಾಗಿದ್ದ ಜಗಳನೆಲ್ಲ ನೋಡಿದ್ರೆ, ಅದನ್ನ ನೆನೆಸ್ಕೊಂಡ್ರೆ ನನಗೆ ಮಾತೇ ಬರ್ತಿಲ್ಲ. ನನ್ನ ಕೈಗಳು ಇನ್ನೂ ನಡುತ್ತಿವೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಒಂದ್ ವೇಳೆ ನೀವು ಬಂದಿರಲಿಲ್ಲ ಅಂದಿದ್ರೆ, ಓ ಗಾಡ್, ಥ್ಯಾಂಕ್ ಯು ಸೋ ಮಚ್ ಮಾವ, ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಇರಲಿ, ಏನು ಸಡನ್ ಆಗಿ ಬಂದ್ಬಿಟ್ಟೆ? ಅತ್ತೆಗೇನಾದರೂ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ಯಾ? ಚಿಕ್ಕಮ್ಮನ ನನ್ಗೇನು ಹೇಳಿಲ್ವಲ್ಲ? ಇಲ್ಲ ಮಾವ, ನಾನು ಬಂದಿರೋದು ಅವ್ರಿಗೂ ಗೊತ್ತಿಲ್ಲ. ನನಗೆ ಒಂದು ಪ್ರಾಜೆಕ್ಟ್ಗೆ ರೆಫರೆನ್ಸ್ ಬೇಕಿತ್ತು ಅಂತ ಬಂದೆ. ಸುಮ್ಮನೆ ಅತ್ತೆ ಹೇಳೋದು ಬೇಡ, ದಿಢೀರಂತ ಬಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ಸರ್ಪ್ರೈಸ್ ಕೊಡ್ತೀನಿ ಅಂತ ಶಾಕ್ ಕೊಟ್ಬಿಟ್ಟಿಯಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ,
ಏನು ನಿನ್ನ ಅವತಾರ? ಏನಾಯ್ತು ಮುತ್ತು? ಚಿಕ್ಕಮ್ಮ, ಅದು ಮಾಯಾ ರಸ್ತೆಯಲ್ಲಿ ಬರ್ತಾ ಇರೋ ಪೋಲಿಗಳು ಅಡ್ಡ ಹಾಕಿ ಗಲಾಟೆ ಮಾಡ್ತಾ ಕೆಟ್ಟಾಗಿ ನಡ್ಕೋತಿದ್ರು. ಆ ಗಲಾಟೆಲಿ ಅವಳ ಬಟ್ಟೆ ಸದ್ಯ ನಾನು ಅದೇ ಸಮಯಕ್ಕೆ ಮಿಲ್ಲಿಂದ ವಾಪಸ್ ಬರ್ತಾ ಇದ್ದೆ. ನನ್ನ ಮಕ್ಳಿಗೆ 2 ಬಿಟ್ಟು ಇವಳನ್ನ ಕಾಪಾಡ್ಕೊಂಡು ಕರ್ಕೊಂಬಂದೆ. ಮಾಯಾ, ನಿನ್ಗೇನೂ ಆಗ್ಲಿಲ್ಲ ತಾನೆ? ದೇವ್ರ ದಯೆ, ಸಮಯಕ್ಕೆ ಸರಿಯಾಗಿ ನೀನು ಅಲ್ಲಿಗೆ ಹೋಗಿದೀಯಾ. ಇಲ್ಲ ಅಂದಿದ್ರೆ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಮುತ್ತು. ಮಾಯನ್ ಮನೆಯವರಿಗೆ ನನ್ನ ಮುಖ ಹೇಗೆ ತೋರಿಸ್ಬೇಕಾಗಿತ್ತು? ದೇವ್ರ ದೊಡ್ಡವನು, ಅವಳನ್ನ ಕಾಪಾಡ್ದ. ದೇವ್ರು ಕಾಪಾಡ್ಲಿಲ್ಲ ಅತ್ತೆ, ನನ್ನನ್ನು ಕಾಪಾಡಿದ್ದು ಮುತ್ತು ಮಾವ. ಈಗ ಅದೆಲ್ಲ ಮುಖ್ಯನಾ? ಚಿಕ್ಕಮ್ಮ, ಅವಳನ್ನ ಒಳಗಡೆ ಕರ್ಕೊಂಡೋಗಿ ಬೇರೆ ಬಟ್ಟೆ ಕೊಡಿ. ಏನಕ್ಕ, ನೀನು ಹೇಳಿದ ರೇಂಜ್ ನೋಡಿದ್ರೆ ನೀನ್ ಸೊಸೆ ಮಹಾರಾಣಿ ತರ ಬರ್ತಾಳೆ ಅನ್ಕೊಂಡಿದ್ದೆ. ಇವಳು ನೋಡಿದ್ರೆ ಯಾರ ಕೈಲ ಅವಮಾನ ಮಾಡಿಸ್ಕೊಂಡು ಮುತ್ತು ಶರ್ಟಿಂದ ಮಾನ ಮುಚ್ಕೊಂಡು ಬಂದಿರೋ ತರ ಇದೆ. ನೀನ್ ಹೇಳಿದ್ದಕ್ಕೂ ಇವಳು ಬಂದಿರೋದಕ್ಕೂ ಹೊಂದಾಣಿಕೆನೇ ಆಗ್ತಿಲ್ಲ. ಅಕ್ಕ, ಮುತ್ತು ಏನಾದ್ರೂ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗಿಲ್ಲ ಅಂದಿದ್ರೆ ಆ ಬಟ್ಟೆಗೆ ಬಂದಿರೋ ಗತಿನೇ ನಿನ್ ಸೊಸೆಗೆ ಬರ್ತಿತ್ತು. ನೀನ್ ಹೇಳಿದ್ ನೋಡಿ ನಿನ್ ಸೊಸೆ ತುಂಬಾ ರಾಯಲ್ ಆಗಿ ಬರ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ. ಇವಳೇನಕ್ಕ ಭಿಕ್ಷುಕಿ ತರ ಬಂದಿದ್ದಾಳೆ. ಏನ್ ಮಾಯಾ, ನೀನ್ ತುಂಬಾ ಧೈರ್ಯವಂತೆ ಬುದ್ಧಿವಂತೆ ಅಂತ ನಾನು ತಿಳ್ಕೊಂಡಿದ್ದೆ. ಹೀಗೇನಾ ಮಾಡೋದು? ಮುತ್ತುಗೇನಾದ್ರು ತೊಂದರೆ ಆಗಿ ಅವನನ್ನ ನೀನು ಕಾಪಾಡಿ ಮನೆಗೆ ಕರ್ಕೊಂಡು ಬಂದಿದ್ರೆ ಆರತಿ ಮಾಡಿ ಒಳಗಡೆ ಕರ್ಕೋತಾ ಇದ್ದೆ. ಆದ್ರೀಗ ಹೀಗೆ ಅವಮಾನ ಮಾಡಿಸ್ಕೊಂಡು ಬಂದು ನಿಂತಿದೆಯಲ್ಲ, ಏನಾಯ್ತು? ಏನ್ ಹಾಗೆ ನಿಂತು ಬಿಟ್ಟೆ? ಉತ್ತರ ಕೊಡು ಮಾಯಾ.
ಆತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ